ಈ ನಡುವೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರನ್ನು ರಿಲೀಸ್ ಮಾಡಿದ್ದಾರೆ. ಯಾಕೆಂತಂದರೆ ಜಲಾಶಯ ತುಂಬುತ್ತಾ ಇದೆ. 22 ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 68,480 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾರಾಯಣಪುರ ಡ್ಯಾಮ್ನಿಂದ ಈಗ ಕೃಷ್ಣಾ ನದಿಗೆ ಭಾರಿ ನೀರನ್ನು ರಿಲೀಸ್ ಮಾಡಿದ್ದಾರೆ. 22 ಕ್ರೆಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ 68,480 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಈಗ ಸದ್ಯಕ್ಕೆ ನಾರಾಯಣಪುರ ಜಲಾಶಯದಲ್ಲಿ 30 TMC ನೀರು ಸಂಗ್ರಹ ಆಗಿದೆ. ಹಾಗಾಗಿ 32 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 32 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. ಯಾಕೆಂದರೆ 68,000 ಕ್ಯೂಸೆಕ್ ನೀರು ಅಂದರೆ ತಮಾಷೆ ಆಟ ಅಲ್ಲ. ಸಹಜವಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ ಆಗುತ್ತೆ. ಆ ಪ್ರವಾಹ ಆದಾಗ ಜನರನ್ನು ಅಲ್ಲಿ ಕಾಪಾಡೋದಕ್ಕೆ ಅಂತ 32 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. NDRF SDRF ಅವರು ಕೂಡ ಸಿದ್ಧರಾಗಿದ್ದಾರೆ. ಯಾವುದೇ ಗ್ರಾಮಕ್ಕೆ ನೀರು ನುಗ್ಗಿದ್ರೆ, ಯಾವುದೇ ಮನೆಗಳು ಜಲಾವೃತವಾದರೆ ಆ ಮನೆಯಲ್ಲಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಈಗಾಗಲೇ ಮಳೆ ಚೆನ್ನಾಗಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಸತತವಾಗಿ ಮಳೆ ಆಗ್ತಿರೋದ್ರಿಂದ ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಸತತವಾಗಿ ಇನ್ಫ್ಲೋ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿವರೆಗೂ ಸಹ 10,000, 20,000, 40,000 ಕ್ಯೂಸೆಕ್ಸ್ ಆ ಥರ ನಮಗೆ ಒಳಹರಿವು ಬರ್ತಿದೆ. ಈಗ ನಿನ್ನೆಯಿಂದ ಸುಮಾರು ನಮಗೆ 65,000 ಅಷ್ಟು ಆಲ್ಮಟ್ಟಿ ಡ್ಯಾಮಿಂದ ನಾರಾಯಣಪುರ ಡ್ಯಾಮ್ಗೆ ಒಳಹರಿವು ಬರ್ತಾ ಇದೆ. ಮತ್ತು ನಾರಾಯಣಪುರ ಡ್ಯಾಮಿಂದನೂ ಸಹ ಗ್ರ್ಯಾಜುವಲಿ ಒಳಹರಿವು ಹೆಚ್ಚಾಗ್ತಾ ಇದೆ. 3 ದಿವಸ ಕೆಳಗಡೆ 92 ಕ್ಯೂಸೆಕ್ಸ್ ಏನಿತ್ತು, ಈಗ ಕಂಟಿನ್ಯೂಸ್ ಆಗಿ ಒಳಹರಿವು ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮಿಂದ ಇವತ್ತಿಗೆ 68,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ DC ಅವರೇ ಹೇಳಿದ ಪ್ರಕಾರ ನಾರಾಯಣಪುರ ಡ್ಯಾಮ್ನಿಂದ 68,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡುಗಡೆ ಮಾಡ್ತಿರೋದ್ರಿಂದ ಅಲ್ಲಲ್ಲಿ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನಗಳು ಮುಳುಗಡೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ.